ನಮಸ್ತೆ, ವೆಲ್ಕಮ್ ಟು ಮಂಜೂಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಇಲ್ಲಿ ಚಿಕನ್ ಪಲಾವ್ ಮಾಡಿದ್ದೀನಿ, ಸೂಪರಾಗಿ ಬಂದಿತ್ತು. ಸಿಂಪಲಾಗಿ ಮಾಡ್ಕೋಬೋದು. ಇಲ್ಲಿ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು, ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಸೇರಿಸ್ಕೊಂಡಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು 2 ಟೇಬಲ್ ಸ್ಪೂನು ಚಿಕ್ಕದಿದ್ದರಿಂದ 1.5 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿಕನ್ನು ಉಪ್ಪು ಖಾರ ಎಲ್ಲ ಹಿಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡಿ 1 ಅವರ್ ಎತ್ತಿಟ್ಕೊಂಡೆ. ನನಗೆ ಅಷ್ಟರಲ್ಲಿ ಬೇರೆ ಕೆಲಸಗಳಿತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಚಿಕನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿತ್ತು. ಇವಾಗ ನಾನು ಮಸಾಲೆಗಳನ್ನ ಹಾಕ್ಕೊಂಡು ಶುರು ಮಾಡ್ತೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 3 ಕಟ್ ಮಾಡಿಟ್ಟಿರೋ 3 ಈರುಳ್ಳಿನ ಸೇರಿಸಿದ್ದೀನಿ. 3 ಈರುಳ್ಳಿನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ಕೈಯಲ್ಲಿ 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ, ಬಿಡಿಸಿಟ್ಟಿರೋ ಬೆಳ್ಳುಳ್ಳಿನ ಸೇರಿಸಿದ್ದೀನಿ. 14ರಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಇದು ಖಾರ ಇರಲಿಲ್ಲ. 2 ಟೊಮೊಟೊ ಹಣ್ಣನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. 2 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗು ಎಲ್ಲ ಸೇರಿಸ್ಕೊಂಡಿದ್ದೀನಿ. ನಾನು ಯಾವುದೇ ಮಸಾಲೆ ಒಗ್ಗರಣೆಗೆ ಹಾಕಲ್ಲ. ಒಗ್ಗರಣೆಗೆ ಹಾಕಿದ್ರೆ ನನ್ನ ಮಗ ತಿನ್ನಲ್ಲ. 2.5 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮಿನಿಮಮ್ 50 ಮಿಲಿಯಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ತುಪ್ಪ ಯೂಸ್ ಮಾಡಲ್ಲ. ಈಗ ಶೀತಕಾಲ ಆಗಲ್ಲ, ಗಂಟ್ಲು ನೋವು ಬರುತ್ತೆ ನನಗೆ. ಹಂಗಾಗಿ ಇವಾಗ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸಿ ಸ್ವಲ್ಪ ಬಾಡಿಸ್ಕೊತೀನಿ. ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು, ಪಲಾವ್ಗೆ ಚೆನ್ನಾಗಿ ಬರುತ್ತೆ. ಇವಾಗ ಈರುಳ್ಳಿ ಬಾಡಿದ ಮೇಲೆ ನಾನು 4ರಿಂದ 5 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಉಪ್ಪನ್ನು ಸೇರಿಸಿದ್ರೆ ಬೇಗ ಬಾಡುತ್ತೆ. ಅರಿಶಿಣದ ಪುಡಿನೂ ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ. ಟೊಮೊಟೊ ಸ್ವಲ್ಪ ಬಾಡಿದ ಮೇಲೆ ಮಸಾಲೆನ ಹಾಕಿ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಇವಾಗ ಮಸಾಲೆನ ಬಾಡಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದು ಮಸಾಲೆ ಅದು ಎಣ್ಣೆ ಬಿಡೋ ಥರ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ಇವಾಗ ಇದು ಕುದಿ ಬಂದಿದೆ. ಇದು ಕುದಿ ಬಂದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದು ಚಿಕನ್ನ ಇದರೊಳಗಡೆ ಸೇರಿಸಿ ಮುಚ್ಚಿಡಿ. ಮಸಾಲೆಯಲ್ಲಿ ಚಿಕನ್ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿರುತ್ತೆ ಪಲಾವು. ಕೆಲವ್ರಿಗೆ ಮಸಾಲೆ ಹಾಕೋದು ಇಷ್ಟ ಆಗೋಲ್ಲ, ಕೆಲವ್ರಿಗೆ ಮಸಾಲೆ ತುಂಬ ಹೆವಿ ಮಸಾಲೆ ಇದ್ದರೆ ಇಷ್ಟ ಆಗುತ್ತೆ. ನನಗೆ ಜಾಸ್ತಿ ಮಸಾಲೆನೂ ಇರಬಾರ್ದು ಅಥವಾ ಡ್ರೈ ಆಗೂ ಇರಬಾರ್ದು, ಮೀಡಿಯಮ್ ಮಸಾಲೆಲಿದ್ದರೆ ಚೆನ್ನಾಗಿರುತ್ತೆ. ನಾನು ಇದನ್ನು 6ರಿಂದ 8 ಜನಕ್ಕೆ ಮಾಡ್ತಿದ್ದೀನಿ. ನನಗೆ 2.5 ಲೋಟ ಅಕ್ಕಿನ ಇಲ್ಲಿ ಉಪಯೋಗಿಸ್ಕೊತೀನಿ. ಇವಾಗ ಅದು ಕುದಿ ಬಂದಮೇಲೆ ನಾನು 2.5 ಲೋಟ ಅಕ್ಕಿನ ತೊಳೆದಿಟ್ಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2.5 ಲೋಟಕ್ಕೆ ನಾನು 4 ಲೋಟ ನೀರು ಹಾಕ್ತೀನಿ. ಯಾಕೆಂದರೆ ಮಸಾಲೆ ಜೊತೆ ಇರೋ ನೀರು ಎಲ್ಲ ಸೇರಿದ್ರೆ ಸಾಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು 4 ಲೋಟ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಕೆಲವರು ಮಸಾಲೆ ಸಾಲಲ್ಲ ಅಂತ ಹೇಳ್ಬಿಟ್ಟು ಫ್ರೈ ಎಲ್ಲ ಮಾಡ್ಕೋತಾರೆ, ಚಿಕನ್ ಫ್ರೈ ಎಲ್ಲ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕೆಲವರು ರಾಯ್ತ ಮಾಡ್ಕೋತಾರೆ. ನಾನಿದು ರಾತ್ರಿ ಊಟಕ್ಕೆ ಮಾಡ್ತಿರೋದು, ಹಂಗಾಗಿ ನಾನೇನು ಮಾಡಲಿಲ್ಲ. ಇದೇ ಹೆವಿ ಇರುತ್ತೆ ಅನ್ನಿಸ್ತು ನನಗೆ. ಈ ಥರ ಎಲ್ಲ ಮಿಕ್ಸ್ ಕೊಟ್ಬಿಟ್ಟು ಉಪ್ಪು ರುಚಿ ನೋಡಿಕೊಂಡ್ರೆ ಉಪ್ಪು ಬೇಕಾದರೆ ಸೇರಿಸ್ಕೊಬೋದು ಇವಾಗ. ಹಂಗಾಗಿ ನೋಡಿಬಿಟ್ಟು ಉಪ್ಪೆಲ್ಲ ಸೇರಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅನ್ನ ಕುದಿ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡೆ, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಕೊಟ್ಟರೆ ಆಯಿತು.
ಬೇಕು ಅನ್ನಿಸ್ತು ಮಸಾಲೆ ಅದಕ್ಕೆ ಸೇರಿಸ್ಬಿಟ್ಟು ಈಗ ಅನ್ನ ಕುದಿ ಬಂದಿದೆ. ಈಗ ಈ ಅನ್ನ ಎಲ್ಲ ಚೆನ್ನಾಗಿ ಕುದಿ ಬಂದಾಗ ಇದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೋಬೇಕು. ನಾನು 1/4 ಲೀಟ್ರಷ್ಟು ಮೊಸರು ಸೇರಿಸ್ಕೋತೀನಿ. ಸ್ವಲ್ಪ ಮೊಸರು ಜಾಸ್ತಿ ಸೇರಿಸ್ತೀನಿ. ಕಾರಣ ನನ್ನ ಮಗ ಮೊಸರು ತಿನ್ನಲ್ಲ. ನಾನು ಅವ್ನಿಗೆ ಹೆಂಗಾದ್ರೂ ಮಾಡಿ ಮೊಸರು ತಿನ್ನಿಸ್ಬೇಕಲ್ಲ ಅಂತ ಈ ಥರ ವೀಕ್ಲಿ ಒನ್ಸ್ ಪಲಾವಲ್ಲಿ ಮತ್ತು ಬಾತ್ಗಳಲ್ಲಿ ಸೇರಿಸಿ ಕೊಡ್ತೀನಿ. ನಮ್ಮ ಮನೇಲಿ 6 ಜನ, ನಮ್ಮ ಅಮ್ಮನ ಮನೇಲಿ 4 ಜನ ಇದ್ದಾರೆ. ನಾನು ನನ್ನ ಮಗ ಸೇರಿ 6 ಜನ ಆಗ್ತೀವಿ. ಹಂಗಾಗಿ ನಾನು 6 ಜನಕ್ಕೆ ಇಲ್ಲಿ ಅಡುಗೆ ಮಾಡ್ತಾಯಿರೋದು. ಒಬ್ಬರು ನೆಂಟರು ಕೂಡ ಬಂದಿದ್ದರು. 7 ಜನಕ್ಕೂ ಸೇರಿಸಿ ಮಾಡ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿನಲ್ಲಿ ಮಾಡ್ಕೊಬೋದು. ಇವಾಗ 1/4 ಲೀಟ್ರಷ್ಟು ಮೊಸರನ್ನ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇಲ್ಲಿ ಮೊಸರನ್ನ ಮಿಕ್ಸ್ ಮಾಡಿದ್ಮೇಲೆ ರೈಸ್ನ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ 1 ಹೋಳು ನಿಂಬೆಹಣ್ಣ ರಸನ ಇದಕ್ಕೆ ಹಾಕ್ತೀನಿ. ಹುಳಿ ಖಾರ ಎಲ್ಲನೂ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ 1 ಹೋಳು ನಿಂಬೆಹಣ್ಣನ್ನು ಕೂಡ ಇಲ್ಲಿ ಹಿಂಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ನಾವಿಷ್ಟೇ 2.5 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡ್ರೆ ಮಸಾಲೆ ಇರುತ್ತೆ, ಮೊಸರು ಹಾಕ್ತೀವಿ, ಅನ್ನ ಉದ್ರುದ್ರಿಗೆ ಬರುತ್ತೆ. ಇಲ್ಲಾಂದರೆ ರೈಸು ಒಂದು ಸ್ವಲ್ಪ ಬೆಂದೋದಂಗಿರುತ್ತೆ. ತುಂಬ ಚೆನ್ನಾಗಾಗಿತ್ತು ಇದು. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೂಪರಾಗಿರೋ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.